ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಎಷ್ಟೋ ಖುಷಿ ಆಗ್ತಾ ಇದೆ. ಬಳ್ಳಾರಿ ಯಜ್ಞಕ್ಕೆ 10,000ದಿಂದ ಹೆಚ್ಚು ಧ್ಯಾನಿಗಳು ಬಂದು ಆ ಪ್ರೋಗ್ರಾಮನ್ನು ನೀವು ಸಕ್ಸಸ್ ಮಾಡಿಕೊಟ್ಟಿದ್ದೀರಿ. ಅಷ್ಟೊಂದು ಜನ ಧ್ಯಾನ ಮಾಡೋರು ಕರ್ನಾಟಕದಲ್ಲಿ ಇದ್ದಾರು ಅನ್ನೋ ಮೆಸೇಜು ನಾವು ಎಲ್ಲರಿಗೂ ತಲುಪಿಸಿದ್ದೀವಿ. ಆ ಪ್ರೋಗ್ರಾಮಲ್ಲಿ ಗುರುಮೂರ್ತಿ ವೈದ್ಯ ಅವರು, ತಬಲಾ ನುಡಿಸೋರು ಒಂದು ಮಾತು ಹೇಳಿದ್ರು, ಸಾಮಾನ್ಯವಾಗಿ ರಾಜಕೀಯ ಮೀಟಿಂಗ್ಸಲ್ಲಿ ಇಷ್ಟು ಜನ ಸೇರುತ್ತಾರೋ, ಆದರೆ ಧ್ಯಾನದಲ್ಲಿನೂ ಇಷ್ಟು ಜನ ಸೇರ್ತಾ ಇದ್ದಾರಂದ್ರೆ ತುಂಬ ಖುಷಿ ಆಗ್ತಾ ಇದೆ ಅನ್ನೋದು ಅವ್ರ ಮಾತು. ಯಾಕೆಂದ್ರೆ ಅವರು ಧ್ಯಾನ ಮಾಡಲ್ಲ, ಹೊರಗಿಂದ ಬಂದಿರೋರು. ಅವ್ರು ಇದನ್ನು ನೋಡಿ ಖುಷಿ ಪಡ್ತಾ ಇದ್ದಾರಂದ್ರೆ ಎಷ್ಟು ಒಂದು ಗ್ರೇಟ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ಯಜ್ಞಕ್ಕೆ ಸುಮಾರು 50-60% ಹೊಸೊಬ್ರು ಬಂದರು. ಹೊಸೊಬ್ರು ಅಂದ್ರೆ ಅವ್ರಿಗೆ ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ, ಈ ಯಜ್ಞಕ್ಕೋಸ್ಕರ ಬಂದು ಅಲ್ಲಿ ಧ್ಯಾನ ಕಲಿತು ನಮ್ಮ ಜೊತೆ ಧ್ಯಾನ ಮಾಡಿದ್ರು. ಅಂದ್ರೆ ಒಂದು ಧ್ಯಾನ ಯಜ್ಞದಲ್ಲಿ ಸುಮಾರು ಒಂದು 4-5 ಸಾವಿರ ಜನ ಹೊಸೊಬ್ಬರಿಗೆ ಧ್ಯಾನ ಮಾಡೋಕೆ ನಾವು ಪರಿಚಯ ಮಾಡಿಕೊಟ್ಟಿದ್ವಿ. ಇದು ಬಳ್ಳಾರಿ ಸೀನಿಯರ್ ಮಾಸ್ಟರ್ಸ್ ಆಗಲಿ, ಬಳ್ಳಾರಿಯಲ್ಲಿ ನಮ್ಮ ಪ್ರಚಾರ ಟೀಮ್ ಆಗಲಿ ತುಂಬಾ ವರ್ಕ್ ಮಾಡಿದಾರು. ನಮ್ಮ ಅರುಣ್ ಸರ್ ಅಂತ ಗ್ರೇಟ್ ವರ್ಕ್ ಮಾಡಿದಾರು. ಮತ್ತೆ ಇನಿಷಿಯಲ್ ಆಗಿ ಗೀತಾ ಮೇಡಮ್ 25-30 ಸೆಷನ್ಸ್ ನಮಗೆ ಆರ್ಗನೈಸ್ ಮಾಡಿಕೊಟ್ರು. ಎಷ್ಟೋ ಜನ ಇದ್ದಾರು, ಹೆಸರುಗಳು ಬೇಡ, ಅವರೆಲ್ಲ ನಮಗೆ ಸಹಾಯ ಮಾಡಿದಾರು. ಯಜ್ಞಕ್ಕೆ ಮುಂಚೆ, ಯಜ್ಞ ಡ್ಯೂರಿಂಗ್, ಆಫ್ಟರ್ ಪ್ರತಿಯೊಬ್ಬರೂ ಅವ್ರವ್ರ ಎನರ್ಜಿ ಹಾಕಿದ್ರೆ ಈ ಒಂದು ಪ್ರೋಗ್ರಾಮ್ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ. ಇದು ನಾನೊಬ್ಬನ ಸಕ್ಸಸ್ ಅಂತ ನಾನು ಯಾವಾಗ್ಲೂ ಹೇಳಲ್ಲ. 20 ವರ್ಷ ಮೇಲೇನೆ ಪತ್ರಿಜಿ ಅವ್ರ ಕನಸು ನನಸಾಗಿದೆ ಅಂತ ಆ ಸೀನಿಯರ್ ಮಾಸ್ಟರ್ಸ್ ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನಾಗಿರೆಡ್ಡಿ ಸರ್ ಮತ್ತೆ ಅವ್ರ ಮುಖದಲ್ಲಿ ಎಷ್ಟು ಸಂತೋಷವನ್ನು ನೋಡಿ ನನಗೆ ಸಂತೋಷ ಆಯಿತು. ಪ್ರತಿಯೊಬ್ಬರು ಬಂದಿರೋರು ಒಳ್ಳೆ ಊಟ ಸಿಕ್ತು, ಒಳ್ಳೆ ಧ್ಯಾನ ಸಿಕ್ತು. ಎಷ್ಟೋ ಧ್ಯಾನಿಗಳು ಅಲ್ಲಿ ಬಳ್ಳಾರಿಯಲ್ಲಿ ಬೇರೆ ಧ್ಯಾನಿಗಳ ಮನೆಯಲ್ಲಿ ಪಿರಮಿಡಲ್ಲಿ ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಅಕ್ಸೆಪ್ಟ್ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಆ ಮಾತುಗಳು, ಈ ಒಂದು ಕಲ್ಚರ್, ನ್ಯೂ ಫ್ರೆಂಡ್ಶಿಪ್ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಗಿದೆ. ಆಯ್ತು, ಬಳ್ಳಾರಿ ನಾದ ಧ್ಯಾನ ಯಜ್ಞ ನೀವೆಲ್ಲರೂ ಮಾಡಿರೋ ಆ ಒಂದು ಡೊನೇಷನ್ಸ್ ಆಗಲಿ, ನಿಮ್ಮ ಪ್ರೆಸೆನ್ಸ್ ಆಗಲಿ, ನಿಮ್ಮ ಪಾಸಿಟಿವ್ ಎನರ್ಜಿಯಿಂದ ಈ ಪ್ರೋಗ್ರಾಮ್ ಆಗಿದೆ. ತುಂಬಾ 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 ಧನ್ಯವಾದಗಳು. ಈಗ ಹೈದರಾಬಾದಿಂದ ಟ್ರಸ್ಟೀಸು ಕೆಲವೊಬ್ರು ನನಗೆ ಮೆಸೇಜ್ ಮಾಡಿದ್ರು. ಅಲ್ಲಿ ಸೀನಿಯರ್ ಟ್ರಸ್ಟೀಸ್ ಎಲ್ಲ ಫೋನ್ ಮಾಡ್ತಾ ಇದ್ರು, ಕಡ್ತಾಲ್ ತರ ಇದೆ ಅಂದ್ರೆ ಕರ್ನಾಟಕದಲ್ಲಿನೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬಹುದು ಅನ್ನೋ ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ. ಈಗ ಎಷ್ಟೋ ಜನ ವಾಲಂಟಿಯರಿಂಗ್ ಮಾಡಿದಿರಿ, ನಿಮ್ಮ ಟೈಮನ್ನ ಕಂಪ್ಲೀಟ್ ಆಗಿ ಬಂದಿರೋ ಪ್ರತಿಯೊಬ್ಬರಿಗೆ ಸೇವೆಗೆ ನೀವು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಟೈಮ್ ಇಲ್ಲ, ಇವಾಗ ನಾನು ಹೇಳ್ತಾ ಇದ್ದೀನಿ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತದೆ. ಇದು ಒಬ್ಬರು ಮಾಡೋದೇ ಅಲ್ಲ, ಎಲ್ಲರೂ ಸೇರಿ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು. ಧ್ಯಾನ ಅಂತ ಏನು ಅನ್ನೋದು ಪರಿಚಯ ನಾವು ಮಾಡಿಕೊಡ್ಬೇಕು. 2032 ಡಿಸೆಂಬರ್ 21 ವರ್ಲ್ಡ್ ಮೆಡಿಟೇಷನ್ ಡೇ. 1 ಕೋಟಿ ಕನ್ನಡಿಗರು ಧ್ಯಾನ ಮಾಡಬೇಕು. ಅದು ಒಂದೇ ದೊಡ್ಡ ಕನಸು. ಈ ಕನಸು ನನಗೆ ಬಳ್ಳಾರಿಯಿಂದನೇ ಶುರುವಾಗಿದೆ. ಇದು ಆಗುತ್ತದೆ. ಒಂದೇ ಜನ್ಮ ಇದೆ, ಆಮೇಲೆ ನಾವು ಮತ್ತೆ ಬರಲ್ಲ ಭೂಮಿಗೆ. ಈ ಒಂದು ಜನ್ಮದನ್ನೇ ನಾವು ಎಲ್ಲ ಮಾಡೋಣ ಪರ್ಫೆಕ್ಟ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.